ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಈ ಯೋಜನೆಯಿಂದ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಭವಿಷ್ಯವಾಗಲಿದೆ ಸುರಕ್ಷಿತ. 60 ವರ್ಷ ವಯಸ್ಸಿನಿಂದ 3,000 ರೂಪಾಯಿಗಳ ಮಾಸಿಕ ಪಿಂಚಣಿ ನಿಶ್ಚಿತ. 18ರಿಂದ 40 ವರ್ಷದೊಳಗಿನ ರೈತರು 55ರಿಂದ 200 ರೂಪಾಯಿವರೆಗಿನ ಮಾಸಿಕ ಕಂತು ಪಾವತಿಯೊಂದಿಗೆ ಯೋಜನೆಗೆ ಪ್ರವೇಶ ಪಡೆಯಬಹುದು. ಯೋಜನೆಗೆ ಸರ್ಕಾರ ನೀಡಲಿದೆ ಸಮಪಾಲು. ಯೋಜನೆಯ ಲಾಭ ಪಡೆಯಲು ಹತ್ತಿರದ ಜನಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹೆಸರನ್ನು ನೋಂದಾಯಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ನೀಡುತ್ತಿದೆ ಅನ್ನದಾತರ ಪರಿಶ್ರಮಕ್ಕೆ ಪಿಂಚಣಿಯ ಮೂಲಕ ಆರ್ಥಿಕ ಭದ್ರತೆ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ್ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ರೈತ ಬಾಂಧವರೇ, ಇಂದಿನ ನಾವು ನಮ್ಮೂರು ಬಾನುಲಿ ಸರಣಿಯಲ್ಲಿ ಮಿತ ಇಂಗಾಲ ಕೃಷಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬಿಡದಿಯ ಸೇಕ್ರೆಡ್ ಸಂಸ್ಥೆಯ ನಿರ್ದೇಶಕರಾದ ಮೇರಿ ಫಿಲೋಮಿನಾ ಮತ್ತು ಯೋಜನಾಧಿಕಾರಿ ರೀಟಾ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ಮೇರಿ ಫಿಲೋಮಿನಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರೀಟಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಬಗ್ಗೆ ಒಂಚೂರು ಹೇಳ್ತೀರಾ ಮೇರಿ ಫಿಲೋಮಿನಾ ಅವರೇ? ಖಂಡಿತ ಸರ್. ನನ್ನ ಹೆಸರು ಮೇರಿ ಫಿಲೋಮಿನಾ ಅಂತ ಹೇಳ್ಬಿಟ್ಟು, ನನ್ನ ಸಂಸ್ಥೆ ಹೆಸರು ಸೇಕ್ರೆಡ್ ಅಂತ, ಸೋಷಿಯಲ್ ಅನಿಮೇಷನ್ ಸೆಂಟರ್ ಫಾರ್ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್. ಇದು ಬಂದು ಬಿಡದಿ ಪಟ್ಟಣದಲ್ಲಿದೆ ಸರ್. ನಾವು ಮಾಡುವಂಥ ಕೆಲಸ ಕಾರ್ಯಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಬಗ್ಗೆ ಹೇಳಿ. ನಾನು ಬಂದು ಸರ್ ಸುಮಾರು 30 ವರ್ಷಗಳ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್. ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಹುಟ್ಟೂರು ಸ್ವಂತ ಬಂದು ಬೆಂಗಳೂರು ಸರ್. ಬೆಂಗಳೂರು. ಇಲ್ಲಿಗೆ ಬಂದಿದ್ದೆ ಅದಕ್ಕೆ? ನಾನು ಯಾಕೆ ಬಂದೆ, ನಾನು ಸುಮಾರು 3-4 ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಮೈರಾಡ ಸಂಸ್ಥೆಯಲ್ಲಿ ಮಾಡಿದ್ದೀನಿ, ಬಳ್ಳಾರಿ ಡೈಸಸಲ್ಲಿ ಕೆಲಸ ಮಾಡಿದ್ದೀನಿ, ರಾಯಚೂರು ಗುಲ್ಬರ್ಗಗಳೆಲ್ಲ ಕೆಲಸ ಮಾಡಿದ್ದೀನಿ, ತಮಿಳ್ನಾಡಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇದೆಲ್ಲ ಒಂದು ಅನುಭವ ಇಟ್ಕೊಂಡು ನನ್ನದೇ ಆದಂಥ ಒಂದು ಚಿಕ್ಕ ಪುಟ್ಟದ ಸಂಸ್ಥೆನ ಕಟ್ಟಬೇಕು, ನಾನು ರೈತರ ಜೊತೆಗೆ ಏನಾದರೂ ಒಂದು ಕಾಳಜಿಯಿಂದ ಅವ್ರಿಗೆ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಂತ ಬಹಳ ನನಗೆ ಆಸೆ ಇತ್ತು. ಈ ಸ್ವಯಂ ಸೇವಾ ಕ್ಷೇತ್ರದ ಬಗ್ಗೆ ತಮಗೆ ಆಸಕ್ತಿ ಬರೋಕ್ಕೆ ಏನು ಕಾರಣ? ಅಲ್ಲಿ ಬಂದು ನನಗೆ ತುಂಬ ಓಪನ್ ಡೋರ್. ಅದು ಓಪನ್ ಡೋರ್ ಹೆಂಗೆ ಅಂತಂದರೆ, ಎಲ್ಲರ ಜೊತೆ ನಾನು ಮಾತಾಡ್ಬೋದು, ವಿಧವಾದ ಜನರ ಜೊತೆ ಸಂಪರ್ಕ ಸಿಗುತ್ತೆ. ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಜನರಾಗಿರ್ಬೋದು, ಜನರಲ್ಲೂ ವಿಧವಾದ ಜನರುಗಳಾಗಿರ್ಬೋದು. ಈ ಎಲ್ಲ ಜನರ ಜೊತೆ ಕೆಲಸ ಮಾಡೋಕ್ಕೆ ಒಂದು ಎಲ್ಲ ನಾಲೆಜ್ ಅಂದರೆ ಎಲ್ಲ ಕಡೆಯಿಂದ ಸಿಗುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆಲ್ಲ, ಅದು ನಮಗೆ ಬೇರೆ ಎಲ್ಲೂ ಸಿಗಲ್ಲ ಸರ್. ಒಂದು ಕಂಪ್ನಿಗೆ ಹೋದರೆ ಅಲ್ಲಿ ಕೂತ್ಕೊಂಡು ಎದ್ದು ಬರ್ತೀವಿ 8 ಗಂಟೆ ಕಾಲ. ಬಟ್ ಇದು ಹಾಗಿಲ್ಲ. ಇದು ಬಂದು ನಮಗೆ ಎಲ್ಲ ರೀತಿಯ ಒಂದು ತಿಳುವಳಿಕೆಗಳು ನಮಗೆ ಸಿಗೋದ್ರಿಂದ, ಸಮಾಜದ ತಿಳುವಳಿಕೆಗಳು ಸಿಗೋದ್ರಿಂದ ನಮಗೆ ಇದೊಂದು ಒಳ್ಳೆಯ ಒಂದು ಫೀಲ್ಡ್ ಅಂತ ಹೇಳ್ಬೋದು ಸರ್. ನಮಗೆ ರೈತರ ಬಗ್ಗೆ, ಕೃಷಿ ಬಗ್ಗೆ ಯಾಕೆ ಆಸಕ್ತಿ ಮೇಡಮ್? ನನಗೆ ಯಾಕೆ ಆಸಕ್ತಿ ಅಂದರೆ ಸರ್, ನಾನು ಸುಮಾರು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನಾನು ನೋಡಿದೆ ರೈತರ ಒಂದು ಕಷ್ಟಗಳನ್ನೆಲ್ಲ ನೋಡಿದೆ. ಅವರಿದೆಲ್ಲ ನೋಡಿದಾಗ ನನಗೆ ಯಾಕೆ ನಾವು ಊಟ ಮಾಡೋಂಥ ಆಹಾರ ಒಂದು ಶುದ್ಧವಾದ ಆಹಾರ ಇರಬೇಕು, ಒಂದು ಕೆಮಿಕಲ್ ಇಲ್ಲದಂಥ ಆಹಾರವಾಗಿರಬೇಕು. ಅದನ್ನು ನಮ್ಮ ರೈತರಿಗೆ ಹೇಗಾದರೂ ಮುಟ್ಟಿಸಿ ಅವನ ಮನವರಿಕೆ ಮಾಡಿ ಅವ್ರನ್ನ ಒಂದು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೋಬೇಕಂತ ಬಹಳ ಆಸೆ ಇತ್ತು. ನಾನು ಅದಕ್ಕೆ ಒಂದು ಚಿಕ್ಕದ ಎಕ್ಸ್ಪೆರಿಮೆಂಟ್ ನಾನು ಒಂದು ದಾರಾಪುರ ಅಂತ ಹಳ್ಳಿಯಲ್ಲಿ ನಾನು ಮಾಡಿದೆ ಸರ್. 2005ನೇ ಇಸ್ವಿಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಒಬ್ಬ ರೈತ ಬಹಳ ಆಸಕ್ತಿ ಇತ್ತು ಅವನಿಗೆ. ಅವನು ಸುಮಾರು ಒಂದು 7-8 ಎಕರೆ ಜಮೀನು ಇಟ್ಕೊಂಡಿದ್ದ. ಆ 7 ಜಮೀನು ಇಟ್ಕೊಂಡು ಏನು ಮಾಡಬೇಕಂತ ಗೊತ್ತಾಗದೆ ಕೂತಿದ್ದ ಅವನು. ಸೊ ಆ ಟೈಮ್ ನಾನು ಅಲ್ಲಿ ಭೇಟಿ ಕೊಟ್ಟು, ಇಷ್ಟು ದೊಡ್ಡ ಜಾಗ ಇದ್ದಪ್ಪ ನಿನಗೆ, ಇದನ್ನು ಯಾಕೆ ನೀನು ಉಪಯೋಗಿಸ್ಕೋಬಾರ್ದು ಸಾವಯವ ಕೃಷಿಯಲ್ಲಿ ಅಂದಾಗ, ಇದರ ಒಂದು ಅನುಭವ ನನಗೆ ಬೇಕು ಮೇಡಮ್ ಅಂತ ಕೇಳಿದಾಗ ಅವನಿಗೆ ನಾವು ಕರೆದು ತರಬೇತಿ ಕೊಟ್ವಿ. ಹೆಂಗೆ ಸಾವಯವ ಕೃಷಿ ಮಾಡಬೇಕು, ಏನೆಲ್ಲ ಪದ್ಧತಿಗಳನ್ನ ಬೆಸ್ಟ್ ಪ್ರಾಕ್ಟೀಸ್ ಏನೆಲ್ಲ ಮಾಡ್ಬೋದು ಅಂತ ಅವ್ನು ತಿಳಿಸಿಕೊಟ್ಟು, ನಂತರ ಅವನಿಗೆ ನಾವು ಎಕ್ಸ್ಪೋಷರ್ ಕರ್ಕೊಂಡೋಗಿ ತೋರಿಸಿದಾಗ ಅವನು ಬಂದು ಫಸ್ಟ್ 1 ಎಕರೆಯಲ್ಲಿ ಮಾಡ್ದ ಸರ್. ಒಂದೇ 1 ಎಕರೆಯಲ್ಲಿ ಮಾಡ್ದ. ಆ 1 ಎಕರೆಗೆ ಅವನಿಗೆ ಸುಮಾರು ಸಮಯ ಎಷ್ಟು 3-5 ವರ್ಷ ತೊಗೊಳ್ತಾ ಅವನಿಗೆ.
ತಗೊಂಡ್ಮೇಲೆ ಅದರ ಒಂದು ಫಲ ನೋಡಿ ಅವನು 7 ಎಕರೆನೂ ಅವ್ನು ಫುಲ್ಲಾಗಿ ಅವನು ಆರ್ಗಾನಿಕ್ ಸೆಟಪ್ಪಲ್ಲಿ ಬಂದ ಸರ್. ಅವನು ಹೋಲ್ ಫ್ಯಾಮಿಲಿ ಅದರಲ್ಲಿ ದುಡಿದ್ರು. ಸೊ ಒಳ್ಳೆ ಒಂದು ಲಾಭನ ಗಳಿಸಿದ್ರು ಸರ್. ಕೊನೆಗೆ ಪಾಲಿಗಾನ್ ಹೌಸು ಹಾಕ್ದ. ನಬಾರ್ಡ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ನಬಾರ್ಡ್ ನಮಗೆ ಅವ್ರು ತುಂಬ ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ರು. ಅವ್ರ ಜೊತೆಗೆ ನಾವು ಒಡನಾಟ ಇಟ್ಕೊಂಡಾಗ ಅವನಿಗೂ ಸಹ ನಬಾರ್ಡ್ ಸಪೋರ್ಟ್ ಮಾಡಿ 100 ಕುರಿಗಳನ್ನ ಕೊಟ್ಟರು. ಪಾಲಿಗಾನ್ ಹೌಸಸ್ಗೆ ಸಪೋರ್ಟ್ ಮಾಡಿದ್ರು. ಸೊ ಹಂಗಾಗಿ ಅದು ಕ್ಯಾಪ್ಸಿಕಮ್ ಬೆಳೆದ ಅವನು. ಸೊ ಕ್ಯಾಪ್ಸಿಕಮ್ ಬೆಳೆದು ಅವನ ಹೆಂಡತಿ ಭಾಳ ಪ್ರಸಿದ್ಧಿ ಆದಳು ಸರ್. ಅವಳಿಗೂ ತರಬೇತಿ ಕೊಟ್ವಿ. ಮೋದಿಯವ್ರ ಜೊತೆಗೆ ಮಾತಾಡಿದಾಳು ಅವನ ಹೆಂಡತಿ. ಏನು ಹೆಸರು? ಕಮಲಮ್ಮ ಅಂತ. ಕಮಲಮ್ಮ ಮೋದಿಜಿ ಅವತ್ತು ಡೈರೆಕ್ಟಾಗಿ ತಾಲೂಕು ಆಫೀಸಲ್ಲಿ ಒಂದು ವಿಡಿಯೋ ಕಾಲ್ ಇರುತ್ತಲ್ಲ ಸರ್, ಕಮಲಮ್ಮ ಜಿ ನಮಸ್ತೆ ಜಿ ಅಂತ ಮೋದಿಯವರು ಮಾತಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಆಕೆ ಪ್ರಸಿದ್ಧಿಯಾಗಿ ತಾನು ಕಲಿತಂಥ ಕೃಷಿಯಲ್ಲಿ ಕಲಿತಂಥ ಅನುಭವಗಳನ್ನ ಬೇರೆ ಇತರ ಮಹಿಳೆಯರಿಗೆ ಮಾಡಲಿಕ್ಕೆ ಅನಿಮೇಟ್ರಾಗಿ ಸೆಲೆಕ್ಟ್ ಮಾಡ್ಕೊಂಡ್ರು. ಯಾರು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿದ್ರು ಅವಳಿಗೆ. ಸೊ ಅಷ್ಟರ ಮಟ್ಟಿಗೆ ಅವರು ಬೆಳೆದಿರು ಸರ್ ಅವರು. ನಿಮ್ಮ ವಿದ್ಯಾಭ್ಯಾಸ ಏನು ಮೇರಿ ಫಿಲೋಮಿನಾ? ನಂದು ವಿದ್ಯಾಭ್ಯಾಸ BA ಸರ್. BA ಮಾಡಿದ್ದೀರಿ? BA ಮಾಡಿದ್ದೀನಿ ಸರ್. ಓಕೆ. ಅಂದರೆ ನಿಮ್ಮ ಮನೆಯಲ್ಲೂ ರೈತ ಕುಟುಂಬನ ಅಥವಾ ನಿಮ್ಮ ತಂದೆ ತಾಯಿ ಎಲ್ಲ ಬೇರೆ ಇಲ್ಲ ಕೆಲಸ? ಸರ್, ನಮ್ಮ ತಂದೆ ಬಂದು ಮಿಲಿಟರಿ ರಿಟೈರ್ಡ್ ಪರ್ಸನ್. ಓಕೆ. ಸೊ ನಮ್ಮದು ಬೇರೆದಂಥ ಕುಟುಂಬ ಸರ್. ಬಟ್ ಆದರೆ ನನ್ನ ಒಂದು ಈ ಫೀಲ್ಡ್ ಎಕ್ಸ್ಪೀರಿಯನ್ಸೇ ನಾನು ಇಷ್ಟರ ಮಟ್ಟಿಗೆ ಬೆಳೆಸಲಿಕ್ಕೆ ಕಾರಣ ಸರ್. ಈಗ ತಾವು ಕೆಲಸ ಮಾಡ್ತಾ ಇರುವಂತಹ ಜಾಗ ಬಿಡದಿನಾ? ಬಿಡದಿ ನಮ್ಮ ಆಫೀಸು. ಬಟ್ ಕಾರ್ಯಕ್ಷೇತ್ರ ಬಂದು ನಮ್ಮದು ರಾಮನಗರ ಜಿಲ್ಲೆ ಸರ್. ಎಷ್ಟು ಜನ ರೈತರು ಒಟ್ಟಿಗೆ ಕೆಲಸ ಮಾಡ್ತಾ ಸರ್ ಇದ್ದಾರೆ? ಒಟ್ಟು ನಮ್ಮ ಸಂಸ್ಥೆಯಲ್ಲಿ 5,000 ರೈತರು ಇದ್ದಾರೆ. 5,000 ರೈತರ ಜೊತೆಗೆ ನಾವು ಕೆಲಸ, ಈಗ 4 ತಾಲೂಕಲ್ಲಿ ನಾವು ಕವರ್ ಮಾಡಿದ್ದೀವಿ. 5,000 ರೈತರ ಜೊತೆಗೆ ಮಹಿಳೆ ಮತ್ತು ಪುರುಷರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಬಗ್ಗೆ ಹೇಳಿ ರೀಟಾ ಅವರೇ. ನಾನು ಸೇಕ್ರೆಡ್ ಸಂಸ್ಥೆಯಲ್ಲಿ ಫೀಲ್ಡ್ ಪ್ರಾಜೆಕ್ಟ್ ಆಫೀಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು ಒಂದು 15 ವರ್ಷಗಳಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ವಿದ್ಯಾಭ್ಯಾಸ ಏನು ರೀಟಾ? ನಂದು BA ಆಗಿದೆ ಸರ್. BA ವಿದ್ಯಾಭ್ಯಾಸ ಮಾಡಿದ್ದೇನೆ. ನಿಮ್ಗೆ ಯಾಕೆ ಆಸಕ್ತಿ ಬಂತು ಈ NGO ಸೆಕ್ಟರ್ ಬಗ್ಗೆ? NGO ಸೆಕ್ಟರ್ ಆ್ಯಕ್ಚುಲಿ ನಾನು ನೋಡೋಕೆ ಹೋದರೆ ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಎಲ್ಲಿ? ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಸೊ ಆಫ್ಟರ್ ಮ್ಯಾರೇಜ್ ಆದಮೇಲೆ ನನಗೆ ಇಲ್ಲಿ ಬಿಡದಿಯಲ್ಲಿ ನಾನು ಸೆಟ್ಲ್ ಆದೆ. ಸೊ ಏನಂತ ಹೇಳಿದ್ರೆ ಈಗ ಬೇರೆ ಕಡೆ ಎಲ್ಲ ಹೋದರೆ ಟೈಮಿಂಗ್ಸ್ ಇರುತ್ತೆ. ಅದು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ಅಂದರೆ 8 ಗಂಟೆ 8:00ವರೆಗೆ ಹೋಗಬೇಕು ಮತ್ತು 5:00ವರೆಗೆ ರಿಟರ್ನ್ ಬರಬೇಕು. ಇದೆಲ್ಲ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಈ NGO ಫೀಲ್ಡಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ ಮತ್ತು ಕೆಲಸನೂ ನಾವು ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಅದರಿಂದ ನಾನು ಈ ಫೀಲ್ಡನ್ನು ಚೂಸ್ ಮಾಡಿಕೊಂಡೆ. ಅಂದರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದು ಒಂಥರ ಹೌದು ಸರ್. ಹೇಗನ್ಸುತ್ತೆ ನಿಮಗೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಒಳ್ಳೆ ಅನುಭವ ನನಗೆ. ಅಂದರೆ ಆ ಕಮ್ಯುನಿಟಿ ಜೊತೆಗೆ ಬೆರೆಯೋದು ಮತ್ತು ಆ ಜನರ ಸ್ಪಂದನೆಯಲ್ಲಿ ನಾವು ಏನು ಮಾಡ್ಬೋದು, ಇನ್ನೂ ಹೇಗೆ ಜನರನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಥಾಟ್ ನಾವು ಬೆಳೆಸ್ಕೊಳ್ಳೋದೇ ಒಂದು ದೊಡ್ಡ ನನಗೆ ಒಂದು ವಿಷಯ ಸರ್ ಅದು. ಈಗ ತಾವು ನಿಮ್ಮ ಸಂಸ್ಥೆ ಮೂಲಕ ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ಸರ್? ಈಗ ಅಟ್ ಪ್ರೆಸೆಂಟ್ ಪ್ರಸ್ತುತವಾಗಿ ನಾವು ಬಂದ್ಬಿಟ್ಟು ಆರ್ಥಿಕ ಸಾಕ್ಷರತೆ ಬಗ್ಗೆ ಅಕ್ರಾಸ್ ಕರ್ನಾಟಕದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 11,400 ಜನ ಫಲಾನುಭವಿಗಳು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಂಡ್ಯ ಮತ್ತು ನಂಜನಗೂಡಲ್ಲಿ ವೊಕೇಶನಲ್ ಸ್ಕಿಲ್ ಟ್ರೈನಿಂಗ್ ಅಂದರೆ ಟೈಲರಿಂಗ್ ವೃತ್ತಿಪರ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನ ಓಪನ್ ಮಾಡಿದ್ದೇವೆ. ಇದರಲ್ಲಿ ಸುಮಾರು 200 ಜನ ಗ್ರಾಮೀಣ ಮಹಿಳೆಯರಿಗೆ ಒಂದು ಅನುಕೂಲ ಆಗೋಕ್ಕೆ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಬಂದ್ಬಿಟ್ಟು IG ಆ್ಯಕ್ಟಿವಿಟೀಸ್ ಅಂದರೆ ಇನ್ಕಮ್ ಜನರೇಷನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಲೈವ್ಲಿಹುಡ್ಡಲ್ಲಿ. ಅಂದರೆ ಗ್ರಾಮೀಣ ಮಹಿಳೆಯರಿಗೆ ಇರುತ್ತೆ, ಅವ್ರಿಗೆ ಮನೆಯಲ್ಲಿ ಒಂದು ಗೃಹಿಣಿಯಾಗಿರ್ತಾರೆ, ಬಟ್ ಅವರು ಹೊರ ಜಗತ್ತಿಗೆ ಬಂದು ಯಾವ ಥರ ಅವರು ವ್ಯಾಪಾರ ಮಾಡಬೇಕು, ಅವರನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದ್ರ ಪರವಾಗಿ ನಾವು EDP ಟ್ರೈನಿಂಗ್ಗಳನ್ನ ಕೊಟ್ಟು ಅವರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಅವ್ರನ್ನ ಸ್ಟ್ರೆಂಥೆನ್ ಮಾಡಿ ಅವರಿಗೆ ಒಂದು ಸ್ಮಾಲ್ ಫಂಡ್ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಡೋನರ್ ಮುಖಾಂತರ ನಾವು ಕೊಟ್ಟು ಒಂದು ಚಿಕ್ಕ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಅವ್ರಿಗೆ ಅದಕ್ಕೂ ಅನುಗುಣವಾಗಿ ನಾನು ಹೇಳೋದೇನೆಂದರೆ, ಉದಾಹರಣೆ ರಾಮನಗರ ಜಿಲ್ಲೆ ಬಂದು ರೇಷ್ಮೆಗೆ ಬಹಳ ಪ್ರಸಿದ್ಧಿಯಾದಂಥ ಸ್ಥಳ. ಆ ಒಂದು ರೇಷ್ಮೆಯಲ್ಲಿ ಸಾಕ್ತಾರೆ, ತೊಗೊಂಡೋಗಿ ಮಾರುಕಟ್ಟೆಗೆ ಹಾಕ್ತಾರೆ. ಆದರೆ ಈ ಒಂದು ಲೈವ್ಲಿಹುಡ್ ಪ್ರಮೋಷನ್ ಸ್ಕಿಲ್ ಟ್ರೈನಿಂಗ್ ಇದೆಲ್ಲ, ಇದರಲ್ಲಿ ನಾವು ಮಹಿಳೆಯರು ಏನು ಮಾಡಿದ್ದೀವಿ ಅಂತಂದರೆ, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ನಮಗೆ ಬಹಳ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ಸಂಸ್ಥೆಗೆ. ಆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ, ಗೌರ್ಮೆಂಟ್ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಇವರಿಗೆ ತರಬೇತಿಯನ್ನು ಕೊಟ್ಟು ಈ ಗೂಡಿನಿಂದ ಏನೆಲ್ಲ ಹಾರಗಳನ್ನ ಮಾಡ್ಬೋದು, ಹ್ಯಾಂಡ್ ಕ್ರಾಫ್ಟ್ ಏನೆಲ್ಲ ಮಾಡ್ಬೋದು, ಬೊಕ್ಕೆಗಳು ಏನೆಲ್ಲ ಮಾಡ್ಬೋದು ಅಂತ ಟ್ರೈನಿಂಗ್ ಕೊಟ್ಟು ಇವ್ರನ್ನ ಒಂದು ಯೂನಿಟ್ ಥರ ಮಾಡಿದ್ದೀವಿ ಸರ್. ನಾವು ನಮ್ಮ ಅಂಜನಾಪುರ ಹಳ್ಳಿಯಲ್ಲಿ ಮಾಡಿದ್ದೀವಿ. ಅದರಲ್ಲಿ ಒಂದು 10 ಮಹಿಳೆಯರು ಕೇಳಿ ಮಾಡ್ತಾ ಇದ್ದಾರೆ ಸರ್. ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸರ್. ಮಾರುಕಟ್ಟೆ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಡಿಪಾರ್ಟ್ಮೆಂಟವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವುಗಳು ಸಹ ಸಪೋರ್ಟ್ ಮಾಡಿ ಎಲ್ಲೆಲ್ಲಿಗೆ ಹೂನಾರಗಳು ಬೇಕೋ ಅಲ್ಲಿ ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ಎಕ್ಸಿಬಿಷನ್ಗೆ ಹೋಗ್ತಿದ್ದಾರೆ, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಗೆ ಹೋಗಿದ್ದಾರೆ, ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ಗೆ ಹೋಗಿದ್ದಾರೆ ಸರ್. ಮಹಿಳೆಯರು ಕರ್ಕೊಂಡೋಗಿ ಅವ್ರಿಗೊಂದು ಎಕ್ಸ್ಪೋಜರ್ ಥರ ಆಗ್ತಾಯಿದೆ. ಈ ಆರ್ಥಿಕ ಸಾಕ್ಷರತೆ ಅಂದ್ರಲ್ಲ ರೀಟಾ ಅವರೇ, ಹೌದು ಸರ್. ಏನು ಹಾಗಂದ್ರೆ ಸರ್, ಆರ್ಥಿಕ ಸಾಕ್ಷರತೆ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ 4 ಟಾಪಿಕ್ಸ್ನ ನಾವು ಕವರ್ ಮಾಡ್ತೇವೆ. ಒಂದು ಬಂದು ಉಳಿತಾಯ, ಅಂದರೆ ಹೆಣ್ಣು ಮಕ್ಕಳು ಒಂದು ಗೃಹಿಣಿಯಾಗಿ ಕುಟುಂಬದಲ್ಲಿ ಯಾವ ರೀತಿ ಒಂದು ಉಳಿತಾಯನ ಮಾಡಬೇಕು,
ಮತ್ತು ತಕ್ಕನಾಗಿ ಯಾವ ರೀತಿ ಬಜೆಟ್ನ ನಾವು ಮಾಡ್ಕೋಬೇಕು. ಕುಟುಂಬದ ಬಜೆಟ್ಗಳು ತುಂಬ ಜನ ಮಾಡೋದೇ ಇಲ್ಲ. ಸಾಲದಲ್ಲಿ ಅವರು ತುಂಬ ಈ ಮೈಕ್ರೋ ಫೈನಾನ್ಸು ಅದು ಇದು ತೊಗೊಂಡು ಸಾಲ ಕೊಟ್ಟೋದು ಇದರಲ್ಲೇ ಅವ್ರಿಗೆ ಇದಾಗ್ತದೆ. ಸೊ ಆ ಬಜೆಟ್ ಪ್ಲಾನಿಂಗ್ನ ಅವ್ರಿಗೆ ನಾವು ಹೇಳ್ಕೊಡ್ತೇವೆ. ಮತ್ತು ಇನ್ಶೂರೆನ್ಸ್ ಗೌರ್ಮೆಂಟ್ ಕಡೆಯಿಂದ ಸುಮಾರು ಇನ್ಶೂರೆನ್ಸ್ಗಳಿದೆ. ಆ ಇನ್ಶೂರೆನ್ಸ್ಗಳನ್ನ ನಾವು ಹೇಗೆ ಪಡ್ಕೋಬೇಕು ಅನ್ನೋ ತರಬೇತಿಯನ್ನು ಕೊಡ್ತೇವೆ. ಡೆಪಾಸಿಟ್ ಮಾಡೋವಂಥದ್ದು, ಠೇವಣಿಗಳು RD ಆಗಲಿ FD ಆಗಲಿ, ಈ ಥರ ಮಾಡಿದ್ರೆ ಮುಂದಕ್ಕೆ ಫ್ಯೂಚರ್ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಮತ್ತು ಈಗೆಲ್ಲ ಡಿಜಿಟಲ್ ಪೇಮೆಂಟ್ಸ್ ಬಂದಿದೆ. ಕೆಲವು ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ, ಇನ್ನೂ ಗೂಗಲ್ ಪೇ ಫೋನ್ಪೇ ಏನು ಅಂದ್ರೇ ಗೊತ್ತಿಲ್ಲ. ಇನ್ನೂ ಕಾಸು ವಿಷಯದಲ್ಲೇ ಹಂಗೆ ₹1 ₹2 ಕೊಡೋದ್ರಲ್ಲೇ ಅವರಿದ್ದಾರೆ. ಸೊ ಈ ಡಿಜಿಟಲ್ ಪೇಮೆಂಟ್ಸನ್ನು ಹೇಗೆ ಉಪಯೋಗಿಸ್ಕೋಬೇಕು, ಮತ್ತು ನಮ್ಮ ಭಾರತ ಸರ್ಕಾರ ಆ್ಯಪ್ ಕೊಟ್ಟಿದೆ ಭೀಮ್ ಆ್ಯಪ್ ಅಂದ್ಬಿಟ್ಟು, ಅದನ್ನು ಇನ್ಸ್ಟಾಲೇಷನ್ ಮಾಡಿ ಯಾವ ರೀತಿ ಅವರಿಗೆ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಕೆ ಮಾಡಿಕೊಡ್ತಾ ಇದ್ದೀವಿ ಸರ್. ಈ ಮಿತ ಇಂಗಾಲ ಕೃಷಿ ಅಂದರೆ ಏನು ಮೇರಿ ಫಿಲೋಮಿನಾ ಅವರೇ? ಸರ್, ಮಿತ ಇಂಗಾಲ ಕೃಷಿ ಅಂತಂದರೆ ಹಸಿರು ಮನೆಯಲ್ಲಿರುವಂತಕ್ಕಂಥ ಅನಿಲಗಳನ್ನ ಕಡಿಮೆ ಮಾಡೋದು ಮುಖ್ಯವಾಗಿ. ಇದನ್ನ ಮಾಡೋದ್ರಿಂದ ಹೆಂಗಂದ್ರೆ 3 ಉದ್ದೇಶ ಸರ್. ಒಂದು, ಹಸಿರು ಮನೆ ಅನಿಲನ ಕಡಿಮೆ ಮಾಡೋದು. ಎರಡನೇದು ಬಂದು ಆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದು. ಮೂರನೇದು ಸುಸ್ಥಿರ ಕೃಷಿಗೆ ಅವ್ರನ್ನ ಪ್ರೋತ್ಸಾಹಿಸೋದು. ಇದು 3 ಉದ್ದೇಶಕ್ಕಾಗಿ ನಾವು ಅವ್ರಿಗೆ ಮಿತ ಇಂಗಾಲ ಕೃಷಿನ ಹೇಳ್ಕೊಟ್ವಿ. ಯಾವ ರೀತಿ ಮಿತ ಇಂಗಾಲ ಕೃಷಿ ಮಾಡ್ಬೋದು ಅಂದರೆ, ಸಾಧಾರಣವಾಗಿ ರೈತರು ಕೃಷಿ ಮಾಡ್ತಾ ಇರ್ತಾರೆ. ಆ ಕೃಷಿ ಮಾಡ್ತಾ ಇದ್ದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಕೆಮಿಕಲ್ನ ಹೆಚ್ಚಾಗಿ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಎಕರೆಗೆ 150-200 ಮೂಟೆ ರಸಗೊಬ್ಬರನ ಹಾಕ್ತಾ ಇರ್ತಾರೆ. ಆಮೇಲೆ ಬಂದು ಪೆಸ್ಟಿಸೈಡ್ ಹಾಕ್ತಾ ಇರ್ತಾರೆ. ಇದೆಲ್ಲ ಅವರು ಬಳಸ್ತಾ ಇರ್ತಾರೆ. ಸೊ ಇದನ್ನು ಬಂದು ಈ ಮಿತ ಇಂಗಾಲ ಕೃಷಿ ನಾವೇನು ಮಾಡ್ತೀವಿ ಅಂದರೆ, ಇಂಗಾಲನ ಹೆಂಗೆ ನಾವು ಸೀಕ್ವೆನ್ಸ್ ಮಾಡ್ಕೊಳ್ಳೋದು, ಭೂಮಿಯಲ್ಲಿ ಹೆಂಗೆ ಹಿಡಿದುಕೊಳ್ಳೋದಂತ ಒಂದು ಟೆಕ್ನಿಕ್ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಅವರು. ಸೊ ಅವರು ಹಾಕತಕ್ಕಂಥ ಅವ್ರಿಗೊಂದು ಪೀರಿಯಡ್ ಕೊಡ್ತೀವಿ, ಒಂದು 3 ವರ್ಷ ಪೀರಿಯಡ್ ಕೊಡ್ತೀವಿ ಅವ್ರಿಗೆ. 3 years. 3 yearsಲ್ಲಿ ನೀನು 150 kg ಹಾಕ್ತಾಯಿದ್ರೆ ಈ 150 kg ಬಂದು ನಿನಗೆ 50 kg ಬಂದು ನಿಲ್ಲಬೇಕು. ಆವಾಗ ನೀನು ಹಂತವಾಗಿ ಕಡಿಮೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ನೀನೇನು ಮಾಡಬೇಕು, ಕೊಟ್ಟಿಗೆ ಗೊಬ್ಬರನ ಹೆಚ್ಚು ಮಾಡ್ಕೋಬೇಕು. ಅದಕ್ಕೆ ಪೂರಕವಾಗಿ ನೀನು ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, DAP ಇದೆಲ್ಲ ನೀನು ತೊಗೊಂಡು ಮಣ್ಣಿಗೆ ಹಾಕಿ ಮಣ್ಣಿನ ಫಲವತ್ತತೆನ ಸುಧಾರಿಸ್ಕೋಬೋದು. ಒಂದು ಅದೇ ರೀತಿ ಬಾರ್ಡರ್ಗಳಲ್ಲಿ ನೀನೇನು ಮಾಡ್ಬೋದು ಅಂತಂದರೆ, ಕಾರ್ಬನ್ ಸೀಕ್ವೆನ್ಸ್ ಗಿಡಗಳನ್ನ ನೀನು ಹಾಕೊಳ್ಳೋಂಥದ್ದು. ಅದು ನೆರಳು ಬೀಳಬಾರ್ದು ಹೈಟಿಗೆ ಕಾರ್ಬನ್ ಸೀಕ್ವೆನ್ಸ್ ಗಿಡಗಳನ್ನ ನೀನು ಹಾಕಿ, ಫೆನ್ಸಿಬೇಲಿ ಅಂತ ಹೇಳ್ತಾರೆ, ಅದನ್ನು ಹಾಕೊಳ್ಳೋಂಥದ್ದು. ಆಮೇಲೆ ಬಂದು ಅವರು ಮಿಶ್ರ ಬೇಸಾಯ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು. ಆಮೇಲೆ ಸೀಡ್ ಟ್ರೀಟ್ಮೆಂಟ್ ಅಂತ ಇರ್ತದೆ. ಸಾಧಾರಣವಾಗಿ ಅವರು ರೈತರು ಬಂದು 15-20 kg ಬೀಜಗಳನ್ನ ಹೆರಚ್ತಾರೆ, ಸೋಯಿಗೆ ಮಾಡ್ತಾರೆ. ಆದರೆ ಇದು ಸೀಡ್ ಟ್ರೀಟ್ಮೆಂಟಲ್ಲಿ ಅವ್ರು ಬಂದು ಗಟ್ಟಿಯಾದ ಸೀಡ್ಗಳನ್ನ, ಆ ತಳದಲ್ಲಿ ನಿಲ್ಲುವಂಥ ಸೀಡ್ಗಳನ್ನ ನೀರಲ್ಲಿ ಹಾಕಿ ತಳದಲ್ಲಿ ನಿಲ್ಲುವಂಥ ಸೀಡ್ಗಳನ್ನ ತೆಗೆದಿಟ್ಕೊಂಡು ಅದನ್ನು ನೆರಳೆಲ್ಲ ಆರಿಸ್ಬಿಟ್ಟು ಅದನ್ನು ಬೇಕಾದ್ರೆ ಒಂದು 8-10 kg ಅವ್ರಿಗೆ ಅವ್ರು ಬಳಸ್ಬೋದು. ಸೊ ಇದು ಉಳಿತಾಯ ಆಗುತ್ತೆ ಅವ್ರಿಗೆ. ಹೀಗೆ ಅವರು ಏನು ಅವರಲ್ಲಿರತಕ್ಕಂಥ ಸಂಪನ್ಮೂಲಗಳನ್ನೇ ಏನು ಬೀಳುವಂಥ ಮರದಲ್ಲಿ ಬೀಳುವಂಥ ಎಲೆ ಗಿಡಗಳನ್ನ ಸೇಕರಣೆ ಮಾಡಿ ಅಲ್ಲಿ ಒಂದು ಎರೆಹುಳು ತೊಟ್ಟಿ ಕಟ್ಟಿ, ಈಗ ಸರ್ಕಾರನೂ ಪ್ರೋತ್ಸಾಹ ಇದೆ ಎರೆಹುಳು ತೊಟ್ಟಿ ಕಟ್ಟೋಕ್ಕೆ. ಅದಕ್ಕೆ ಎರೆಹುಳುಗೋದೆಲ್ಲ ನಾವು ತೆಗೆದುಕೊಡ್ತೀವಿ. ನಾವು ಅದನ್ನು ಹಾಕಿ ಎಲ್ಲ ಗೊಬ್ಬರಗಳನ್ನ ಮಾಡಿ ಹಾಕೋಂಥ ಪದ್ಧತಿಗಳನ್ನ ಹೇಳ್ಕೊಟ್ಟ ಮೇಲೆ, ಮತ್ತು ಜೀವಾಮೃತ, ಆ ಜೀವಾಮೃತ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಅದಕ್ಕೆ ಏನೆಲ್ಲ ಮಿಶ್ರಣ ಬೆಳೆಸ್ಬೇಕಂತ ಹೇಳಿಕೊಟ್ಟು ಅದನ್ನು ಸಹ ಹೊಲದಲ್ಲಿ ಅವರು ಹಾಕಂಗೆ ಮಾಡಿ, ಇದೆಲ್ಲ ಏನಾಗುತ್ತೆ ಸರ್, ಅವ್ರಿಗೆ ಒಂದು ಮಣ್ಣನ್ನು ಫಲವತ್ತತೆ ಮಾಡಿಕೊಡುತ್ತೆ. ಒಂದು ಅದೇ ರೀತಿ ಮಿತ ಇಂಗಾಲವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇದರಿಂದ ಏನಪ್ಪ ಅವ್ರಿಗೆ ಲಾಭ ಅಂತಂದರೆ, ಒಂದು ನಾನು ಕಂಡಂಗೆ ಎಲ್ಲ ಪಕ್ಕದ ಆ ಕಡೆ ಇದಕ್ಕೆ ಯಾರೆಲ್ಲ ಇನ್ವಾಲ್ವ್ ಆಗಿಲ್ವೋ ಆ ರೈತರಿಗೆಲ್ಲ ಬಂದು ಡಿಸೀಸ್ ತುಂಬ ಬಂತು ಗಿಡಗಳಿಗೆ. ಈ ಪದ್ಧತಿನ ಅನುಸರಣೆ ಮಾಡಿದವ್ರಿಗೆ ಡಿಸೀಸ್ ಅಷ್ಟು ಅಟ್ಯಾಕ್ ಆಗಲಿಲ್ಲ. ನಾವು ಇಂಟರ್ವ್ಯೂಗೆ ಹೋದಾಗ ಫೀಲ್ಡಲ್ಲಿ ಎಕ್ಸ್ಪೆರಿಮೆಂಟ್ ನೋಡಿದಾಗ ಅವ್ರು ಹೇಳಿದ್ರು, ಮೇಡಮ್ ನಮ್ಮ ಗಿಡಕ್ಕೆ ಯಾವುದು ಅಷ್ಟೊಂದು ತುತ್ತಾಗಲಿಲ್ಲ, ನಮ್ಮ ಬೆಳೆಗಳು ಅಷ್ಟೊಂದು ತುತ್ತಾಗಲಿಲ್ಲ, ಬೆಳೆನ ಉಳಿಸ್ಕೊಂಡ್ವಿ, ಅವ್ರಿಗೆಲ್ಲ ಸ್ವಲ್ಪ ತುಂಬ ಹಾಳಾಯಿತು ಮೇಡಮ್ ಅಂತ ಹೇಳಿದ್ರು. ಒಂದು ಎರಡನೇದೇನಪ್ಪ ಅಂದರೆ, ಖರ್ಚು ಕಮ್ಮಿ ಆಯಿತು ಮೇಡಮ್. ನಮಗೆ ನಾವು ಇಷ್ಟು ದುಡ್ಡುಗಳು ದುಬಾರಿ ಕೊಟ್ಟು ನಾವು ತೊಗೊಂಬರ್ಬೇಕಾಗಿತ್ತು. ಈಗ ನಮ್ಮಲ್ಲಿರತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ತಾಯಿದ್ವಿ. ನಾವು ಈಗ ನಮಗೆ ಇದಾಯಿತು. ಮೂರನೇದೇನಪ್ಪ ಅಂತಂದರೆ, ನಮಗೆ ಬೆಳೆ ತಳಿ ಚೆನ್ನಾಗಿ ಬಂತು ಮೇಡಮ್. ತಳಿ ಚೆನ್ನಾಗಿ ಬಂತು ನಮಗೆ, ನಾಶ ಆಗಲಿಲ್ಲ ತಳಿ. ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಚೆನ್ನಾಗಿ ಬಂತು ಮೇಡಮ್. ಸೊ ಇಷ್ಟು ಸಾಕು ಅವ್ರಿಗೆ. ಒಂದು ಇದೇ ರೀತಿ ಈಗ ಮಾಡಿದಾಗ ನೆಕ್ಸ್ಟ್ ಅವ್ರಿಗೆ ಕಾರ್ಬನ್ ಟ್ರೇಡಿಗೆ ತೊಗೊಂಡೋಗ್ಬೋದು. ಈಗ ಅವ್ರು ಮಾಡಿದನ್ನು ಯಾರಾದರೂ ಇನ್ವೆಸ್ಟರ್ ಬಂದಾಗ, ಇದು ನಮ್ಮ ಹತ್ರ ಸೈಂಟಿಫಿಕ್ಕಾಗಿ ರಾಕೇಶ್ ತಿವಾರಿ ಇದ್ದರು, ಅವ್ರು ಇದ್ರ ಬಗ್ಗೆ ಎಲ್ಲ ಟೆಕ್ನಿಕಲಾಗಿ ಸಪೋರ್ಟ್ ಮಾಡ್ತಿದ್ರು ರೈತರಿಗೆ. ಅವ್ರ ಪೇಪರ್ನ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿ ಅಲ್ಲಿಂದ ಅವ್ರಿಗೆ ಏನಾದರೂ ಇನ್ವೆಸ್ಟರ್ ಸಿಕ್ಕದ ಖಂಡಿತ ನಾವು ನಿಮಗೆ ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಒಂದು ಏನು ಕಾರ್ಬನ್ ಟ್ರೇಡಿಂಗ್ ಅಂದ್ರೇನು? ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳಿದ್ರೆ CO2. ಕಾರ್ಬನ್ ಅಂದರೆ CO2. ವಾತಾವರಣದಲ್ಲಿರುವಂತಹ ಹಸಿರು ಮನೆ ಅನಿಲವನ್ನು ಕಡಿಮೆಗೊಳಿಸೋದು, ಅಥವಾ ಮಣ್ಣಿನಲ್ಲಿ ಇರುವಂಥ ಕಾರ್ಬನ್ನು ಮತ್ತು ಮರಗಳಲ್ಲಿರುವಂಥ ಕಾರ್ಬನ್ನ ಶೇಖರಣೆ ಮಾಡುವಂಥದ್ದು. ಇದೆಲ್ಲ ಸೇರಿ ಒಂದು ಮೌಲ್ಯ, ಪರಿಸರ ಮೌಲ್ಯ. ಈ ಮೌಲ್ಯವನ್ನು ನಾವು ಸೇಲ್ ಮಾಡುವಂಥದ್ದು, ಕಾರ್ಬನ್ನ ಸೇಲ್ ಮಾಡುವಂಥದ್ದನ್ನ ನಾವು ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಸರ್. ಅಂದರೆ ಮುಖ್ಯವಾಗಿ ಹಸಿರು ಮನೆ ಅನಿಲವನ್ನು ಕಡಿಮೆ ಮಾಡಬೇಕು, CO2 ಮತ್ತು ಇದು ಮಣ್ಣಲ್ಲಿ ಮತ್ತು ಮರಗಳಲ್ಲಿ ಶೇಖರಣೆ ಮಾಡಬೇಕು.
ಓಕೆ, ಅದನ್ನು ಖರೀದಿ ಮಾಡೋಕ್ಕೆ ಯಾರಿದ್ದಾರೆ ಈಗ? ಅಂದರೆ ಖರೀದಿ ಮಾಡೋಕ್ಕೆ ಇನ್ವೆಸ್ಟರ್ನ ನೋಡಬೇಕು ಸರ್. ಯಾಕೆ ಸುಮಾರು ಇನ್ವೆಸ್ಟರ್ಗಳು ಈಗ ತುಂಬ ಈ ಕ್ಲೈಮೇಟ್ ಚೇಂಜಲ್ಲಿ ತುಂಬ ಒಂದು ಇನ್ವೆಸ್ಟರ್ಗಳು ಮುಖ ಮಾಡಿದ್ದಾರೆ. ಯಾಕಂದರೆ ಹವಾಮಾನ ವೈಪರೀತ್ಯ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಈ ಕಾರ್ಬನ್ ಬಗ್ಗೆ ಕಡಿಮೆ ಮಾಡುವಂಥದ್ದು ಒಂದು ಯೋಜನೆಗಳನ್ನ ಅನೇಕ ಸಂಸ್ಥೆಗಳು ಮತ್ತು ಎಲ್ಲ ಇನ್ವೆಸ್ಟರ್ಗಳು ಮಾಡ್ತಾ ಇದ್ದಾರೆ. ಇದು ಕಡಿಮೆ ಮಾಡಬೇಕು, ಇದಕ್ಕೆ ರೈತರಿಗೆ ಒಂದು ಆದಾಯವನ್ನು ಕೊಡಬೇಕು. ಇದು ರಾಗಿಗಿಂತ ಭತ್ತದಲ್ಲಿ ಹೆಚ್ಚಾಗಿ ನಾವು ಕ್ರೆಡಿಟ್ಸನ್ನು ಕೊಡ್ಬೋದು. ಮೀಥೇನ್ ಅಲ್ಲಿ ತುಂಬ ರೆಡ್ಯೂಸ್ ಮಾಡ್ತಾರೆ, ಯಾಕಂದರೆ ನೀರು ಅಲ್ಲಿ ಬಿಟ್ಟಿರ್ತಾರೆ. ಸೊ ಆ ನೀರಲ್ಲಿ ಹೆಚ್ಚಾಗಿ ಮೀಥೇನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ರೈತರಿಗೆ ಆ ನೀರಿನಲ್ಲಿ ಮೀನನ್ನು ಬಿಡುವಂಥದ್ದು ಬಿಟ್ಟರೆ ಸ್ವಲ್ಪ ಈಥೇನ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ನಾವು ಮಾಡೋದು. ಅಥವಾ ನೀರನ್ನು ಬೇಗ ಡ್ರೈನ್ ಔಟ್ ಮಾಡುವಂಥ ಕಾರ್ಯವನ್ನು ಕೂಡ ನಾವು ರೈತರಿಗೆ ತಿಳಿಸ್ತೀವಿ. ಸೊ ಕಾರ್ಬನ್ ಎಲ್ಲೆಲ್ಲಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತೋ ಅಲ್ಲೆಲ್ಲ ಹೇಗೆ ಕಡಿಮೆ ಮಾಡಬೇಕು ಅನ್ನೋ ವಿಧಾನವನ್ನು ನಾವು ಹೇಳ್ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಒಂದು ಟಿಲ್ಲಿಂಗ್ ಮಾಡ್ತಾರೆ. ಆಗ ಮಾಡಬೇಕಾದ್ರೆ ಅದು ಆ ಡೆಪ್ತ್ ಎಷ್ಟೋಗುತ್ತೆ, 8ರಿಂದ 10-12 ಸೆಂಟಿಮೀಟರ್ ಹೋಗುತ್ತೆ. ಆಗ ಮಣ್ಣಿಲಿರುವಂಥ ಕಾರ್ಬನ್ ಈಚೆ ಬರುತ್ತೆ. ಅದು ಡೆಪ್ತನ್ನು ಕಡಿಮೆ ರೆಡ್ಯೂಸ್ ಮಾಡುವಂಥದ್ದು. ಒಂದು 3ರಿಂದ 4 ಅಷ್ಟೇ ಮಾಡಿ ನೀವು ಬಿತ್ತನೆ ಮಾಡುವಾಗ, ಅಥವಾ ಎತ್ತುಗಳನ್ನ ಉಪಯೋಗಿಸಿ ಅಂತಲೂ ಕೂಡ ನಾವು ಹೇಳ್ತೇವೆ. ಮತ್ತೇನು ಮಾಡ್ತಾರೆ, ಲಾಸ್ಟ್ ಫೈನಲಲ್ಲಿ ಎಲ್ಲ ಬೆಳೆಗಳು ಬೆಳೆದಾದ್ಮೇಲೆ ಈ ಬೆಳೆಗಳ ಕಳೆಗಳನ್ನ ಏನು ಮಾಡ್ತಾರೆ, ಸುಡ್ತಾ ಇದ್ರು ಫಸ್ಟು. ಅದನ್ನು ಸುಡಬೇಡಿ, ಯಾಕಂದರೆ ಅದರಿಂದ ಜಾಸ್ತಿ ಕಾರ್ಬನ್ ಜಾಸ್ತಿ ಎಮಿಷನ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ನೀವೇನು ಮಾಡಿ, ನಿಮ್ಮ ಹೊಲದಲ್ಲೇ ಮಲ್ಚಿಂಗ್ ಮಾಡಿ. ಮಲ್ಚಿಂಗ್ ಪ್ರಾಕ್ಟೀಸನ್ನು ಮಾಡೋದ್ರಿಂದ ಕಾರ್ಬನ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಈ ರೀತಿಯೆಲ್ಲ ಮಾಡೋದ್ರಿಂದ ಅವರು ಕಾರ್ಬನ್ ಕ್ರಿಯೇಟ್ ಮಾಡಲಿಕ್ಕೆ ರೈತರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಸರ್. ಒಂದು ಇನ್ವೆಸ್ಟರ್ ಬಂದಿದ್ರು ಸರ್, ಅವ್ರೇನು ಕೇಳಿದ್ರು ಅಂತಂದರೆ, ಸರಿ ನಾವು ಕಾರ್ಬನ್ ಈಗ ನೀವೇನು ಮಾಡಿದರೆ ಪ್ರಾಕ್ಟಿಕಲ್ ಪೇಪರ್ಸ್ ಎಲ್ಲ ನಿಮ್ಮ ಹತ್ರ ಇದ್ರೆ ನಾವು ಪರ್ಚೇಸ್ ಮಾಡ್ತೀವಿ. ಬಟ್ ಆದರೆ ನಮಗೆ ನೀವು 75ರಿಂದ 80% ನಮಗೆ ನೀವು ಕೊಡಬೇಕು, ನಾವು 20% ನಾವು ಫಾರ್ಮರ್ ಕೊಡ್ತೀವಿ ಅಂತ ಹೇಳಿದ್ವಿ. ಆಗ ನಾನೇನು ಹೇಳಿದೆ ಅಂತಂದರೆ, ನೀವು 70% ಫಾರ್ಮರ್ಗೆ ಕೊಡಿ, 20% ನೀವು ತೊಗೊಳ್ಳಿ. ಹಾಗಿದ್ದರೆ ನಾನು ಪ್ರಾಜೆಕ್ಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಯಾಕಂದರೆ ರೈತ ಕಷ್ಟಪಟ್ಟಿರ್ತಾನೆ, 90% ಅವನು ಬೆವರನ್ನ ಸುರಿಸಿ ಹಾಕಿರ್ತಾನೆ. ನೀವು ಸುಮ್ಮನೆ ಸಾಧಾರಣವಾಗಿ ತೊಗೊಂಡೋಗೋದಲ್ಲ ಸರ್, ನೀವು ನಮ್ಗೆ ಇಷ್ಟು ಕೊಟ್ಟರೆ ನಾವು ಅಗ್ರಿಮೆಂಟ್ ಸೈನ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಆ ಥರ ಇನ್ವೆಸ್ಟರ್ನ ಹುಡುಕ್ತಾ ಇದ್ದೀವಿ ಸರ್ ನಾವು. ಅಂದರೆ ಎಲ್ಲೋ ಒಂದು ಕಡೆ ಕೈಗಾರಿಕೆಗಳು ವಾತಾವರಣಕ್ಕೆ ಬಿಡುಗಡೆ ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ವಾತಾವರಣವನ್ನು ಹಾಳು ಮಾಡ್ತಾರೆ. ಹೌದು ಸರ್, ಹೌದು ಸರ್. ಅವರು ಇನ್ನೆಲ್ಲೋ ಒಂದು ಕಡೆ ಮಣ್ಣಲ್ಲಿ ಇಂಗಾಲವನ್ನು ಸ್ಥಿರೀಕರಿಸುವಂತಹ ಕಾರ್ಯವನ್ನು ಸಪೋರ್ಟ್ ಮಾಡಿದರೆ, ಅಲ್ಲಿ ಪರಿಸರ ಹಾಳು ಮಾಡಿದ್ದೆ, ಇಲ್ಲಿ ಪರಿಸರ ಉಳಿಸ್ತಾ ಇದ್ದೀನಿ ಅಂತ ಹೇಳಿ ಅವರು ಖರೀದಿ ಮಾಡುವಂಥದ್ದು ಇರಬೇಕು ಕಾರ್ಬನ್ ಟ್ರೇಡಿಂಗ್ ಅಂದರೆ, ಅಲ್ವಾ? ನಿಮಗೆ ಯಾಕೆ ಈ ಆಲೋಚನೆ ಬಂತು ಮೇಡಮ್ ಮೇರಿ ಫಿಲೋಮಿನಾ ಅವರೇ? ಸರ್ ಯಾಕೆ ಅಂತಂದರೆ, ಈಗ ಬಂದ್ಬಿಟ್ಟು ಆ ಸಮಯದಲ್ಲಿ ನಮಗೆ ಪ್ರಾಜೆಕ್ಟ್ಗಳನ್ನ ನಾವು ತೊಗೊಳ್ತಾ ಇರ್ತೀವಿ ಸರ್. ಅಂದರೆ ಕಾಂಟೆಕ್ಸ್ಟ್ ಹೆಂಗೆ ಬದಲಾವಣೆಗಳಾಗುತ್ತೋ ಆ ರೀತಿಯಲ್ಲಿ ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ HIV ಪ್ರಾಜೆಕ್ಟ್ ಮಾಡಿದ್ವಿ. ಆಗ HIV ತುಂಬ ಇತ್ತು. HIV ಪ್ರಾಜೆಕ್ಟ್ನ ನಾವು ರಾಮನಗರದಲ್ಲಿ ಮಾಡಿ ನೆಟ್ವರ್ಕ್ ಎಲ್ಲ ಮಾಡಿ ಅಲ್ಲೇ ಅವ್ರಿಗೆ ART ಟ್ಯಾಬ್ಲೆಟ್ ಎಲ್ಲ ಸಿಗೋಂಗೆ ಮಾಡಿ ಒಂದು ದೊಡ್ಡ ಮಾಡಿದ್ವಿ. ನಾವು ಫುಡ್ ಎಲ್ಲ ಕೊಟ್ವಿ, ಆ ಥರ ಒಂದು ಮಾಡಿದ್ವಿ. ಸೊ ಆಗ ಆ ಕಾಂಟೆಕ್ಸ್ಟ್ ತಕ್ಕನಾಗಿ ಈಗ ಕ್ಲೈಮೇಟ್ ಕಾಂಟೆಕ್ಸ್ಟ್ ತುಂಬ ಇದೆ, ಕ್ಲೈಮೇಟ್ ಚೇಂಜ್ ತುಂಬ ಇದೆ. ಆ ಕ್ಲೈಮೇಟ್ ಚೇಂಜ್ ತುಂಬ ಇದ್ದಾಗ ಅದಕ್ಕೆ ತಕ್ಕನಾಗಿ ಡೋನರ್ಗಳು ಬರ್ತಾರೆ ಪ್ರಾಜೆಕ್ಟ್ಸ್ಗಳು ಮಾಡಿ ಅಂತ ಹೇಳ್ಬಿಟ್ಟು. ಆವಾಗ ನಾವು ಆಲ್ರೆಡಿ ನಾವು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಈಗ ನಮ್ಮ ವೆಬ್ಸೈಟ್ ಆಗ್ಬೋದು ಅಥವಾ ನಮ್ಮದು ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ಬಿಟ್ಟು ರಾಮನಗರ ಜಿಲ್ಲೆ ಇಂಥ ಸಮಸ್ಯೆಗಳಿದೆ, ನೀವು ಮಾಡಿ ರೈತರ ಜೊತೆಗೆ ಅಂತ ಕೇಳಿ ಬಂದಾಗ ಖಂಡಿತವಾಗ್ಲೂ ಅದು ನಮಗೆ ಸೂಕ್ತ ಅನಿಸುತ್ತೆ. ಯಾಕಂತಂದರೆ ಕ್ಲೈಮೇಟ್ ಚೇಂಜ್ಗೆ ಇವಾಗ ಪ್ರಾಜೆಕ್ಟ್ಗಳು ಬೇಕು ಸರ್ ನಮಗೆ. ಯಾಕೆ ರೈತರುಗಳಿಗೆ ಮಾಹಿತಿ ಕೊಟ್ಟು ಅವನ್ನ ಸರಿಪಡಿಸಿ ಒಂದು ಉತ್ತಮವಾದ ಆಹಾರನ ಜನರಿಗೆ ತಲುಪುವಾಗ ಮಾಡಬೇಕು, ವಿಷಮುಕ್ತ ಆಹಾರ ಮಾಡಬೇಕು, ಅವ್ರ ಮಣ್ಣನ್ನು ಉಳಿಸ್ಕೋಬೇಕು. ಆಮೇಲೆ ಅದಕ್ಕೆ ಪೂರಕವಾಗಿ ನಾವು ಒಂದು ಕೊಡುಗೆನ ಕೊಡಬೇಕು ಸರ್. ಪ್ರಕೃತಿಗೆ ನಾವೇನೋ ಒಂದು ಕೊಡುಗೆ ಕೊಡಬೇಕು. ನೋಡಿ, ಇವಾಗ ನಾವು ಅಸ್ಸಾಮಲ್ಲಿ ನೋಡ್ತಾ ಇದ್ದೀವಿ, ಕಣ್ಣಲ್ಲಿ ನೋಡೋಕೆ ಇಷ್ಟು ಫ್ಲಡ್. ಆ ಕಡೆ ಈ ಕಡೆ ಒಂದು ಕಡೆ ಫ್ಲಡ್ ಬರ್ತಾ ಇದೆ ಉತ್ತರ ಭಾಗದಲ್ಲಿ, ಒಂದು ಕಡೆ ದಕ್ಷಿಣ ಭಾಗದಲ್ಲಿ ನೋಡಿದ್ರೆ ಬರ ಬರ್ತಾ ಇದೆ. ಸೊ ಇದು ಸಿಚುವೇಶನ್, ಇದು ಕಣ್ಣಿಗೆ ಕಾಣ್ತಾ ಇದ್ದಿದ್ದು. ಇದನ್ನು ನಾವು ರೈತರಿಗೆ ತೋರಿಸ್ತೀವಿ, ವೆದರ್ ಹಿಂಗೆ ನೀವು ಕಣ್ಣಿಗೆ ನೋಡ್ತಾ ಇದ್ದೀರಿ ನೀವು ಅಂತ ಹೇಳ್ಬಿಟ್ಟು. ಸೊ ಯಾವಾಗ ನಮ್ಮ ಜವಾಬ್ದಾರಿ ಏನು, ನಾವು ಯಾವಾಗ ಸರ್ಕಾರನ ಗೋಬೆ ಕೊಡಿಸೋದಲ್ಲ. ಸೊ ನಾವು ಅದಕ್ಕೊಂದು ಪಾತ್ರ ಆಗ್ತೀವಿ. ನಮ್ಮ ಸುತ್ತಮುತ್ತಲ ಪರಿಸರವನ್ನು ಉಳಿಸ್ಬೇಕಾದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಮ್ಮ ಜವಾಬ್ದಾರಿ ಏನು ಅಂತ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು, ಈಗ ರೈತರು ಈಗ ಸರ್ ಮೈಗ್ರೇಷನ್ ಯೂತ್ಸ್ ವಾಪಸ್ ಬಂದಿದ್ದಾರೆ. ಸತ್ಯ ಹೇಳ್ಬೇಕಾದ್ರೆ ಎಲ್ಲ ಸುಮಾರು ಯುವಕರು ಬೆಂಗಳೂರು ಸೇರ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಆದಾಯ ಬೇಕು, ಕೃಷಿಯಲ್ಲಿ ಆದಾಯ ಇಲ್ಲ ಅಂತ. ಯಾಕೆ ಕೃಷಿಯಲ್ಲಿ ಆದಾಯ ಇಲ್ಲ ಅಂತ ಪ್ರೂಫ್ ಮಾಡಿದ್ದಕ್ಕೆ ಇವಾಗ ಒಬ್ಬ ರೈತ ಅವನು ಬಂದ ಮೇಲೆ ಅವನಿಂದ ಸುಮಾರು ರೈತರು ಬಂದ್ದಾರೆ ಸರ್. ಇವಾಗ ಅವರು ಕೃಷಿಯಲ್ಲಿ ತೊಡಗಿಕೊಂಡು ಎಲ್ಲ ಇಂಟಿಗ್ರೇಟ್ ಫಾರ್ಮಿಂಗ್ ಮಾಡಿ ಈಗ ಅಷ್ಟು ಚೆನ್ನಾಗಿ ಅವ್ರು ಪ್ರೊಡ್ಯೂಸರ್ ಕಂಪನಿಗಳು ಮಾಡಿ ಅದ್ರ ಮುಖಾಂತರ ರೈತನ ಮಾಡತಕ್ಕಂಥ ಎಲ್ಲ ಬೆಳೆಗಳನ್ನ ಖರೀದಿ ಮಾಡಿ, ಈಗ ಅಕ್ಷಯಕಲ್ಪ ತುಮಕೂರಲ್ಲಿದೆ ದೊಡ್ಡ ಕಂಪನಿ, ಅವ್ರಿಗೆ ಅಗ್ರಿಮೆಂಟ್ ಹಾಕಿದ್ದಾರೆ. ನೀವು ಬೆಳೆಯತಕ್ಕ ಮಾವುಗಳು ನಮಗೆ ಕೊಡಿ, ಈ ಕಡೆ ಭಾಗದಲ್ಲಿ ಬೆಳೆಯುವಂಥ ಏನೇ ತರಕಾರಿಗಳು ನಮಗೆ ಕೊಡಿ ಅಂತ ಅಗ್ರಿಮೆಂಟ್ಗಳು ಹಾಕ್ಕೊಂಡಿದ್ದಾರೆ. ಎಲ್ಲ ಸರ್ಟಿಫೈಡ್ ಫಾರ್ಮರ್ಸ್ ಇದ್ದಾರೆ. ಸೊ ಹಿಂಗೆ ರೈತರಿಗೆ ಒಂದು ರೀತಿಯಲ್ಲಿ ಅನುಕೂಲಗಳು ಆಗ್ತಾಯಿದೆ ಸರ್.
ಅದರಿಂದ ನಾವು ಹೆಚ್ಚಾಗಿ ಇದರಲ್ಲಿ ಒತ್ತು ಕೊಟ್ಟು ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಈಗ ಈ ಮಿತ ಇಂಗಾಲ ಕೃಷಿ ಕಾರ್ಯಕ್ರಮನ ಎಷ್ಟು ಜನ ರೈತರ ಜೊತೆ ಮಾಡ್ತಾ ಇದ್ದೀರಿ? ಸರ್ ನಾವು 5,000 ಎಕರೆ ತೊಗೊಂಡ್ವಿ. 1,800 ರೈತರು ತೊಗೊಂಡ್ವಿ ಸರ್. 1,800 ರೈತರು ಸಣ್ಣ ಅತಿ ಸಣ್ಣ ರೈತರೇ ಇದ್ರಲ್ಲಿ ತೊಗೊಂಡಿದ್ವಿ ನಾವು. ಅವರೆಲ್ಲ ತಮ್ಮ ಜಮೀನು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ. ಏನೇನು ಪ್ರಯೋಗಗಳು ಮಾಡಿರ್ಬೋದು? ಫೀಲ್ಡ್ ಲೆವೆಲಲ್ಲಿ ಏನೇನು ಮಾಡಿದ್ದೀರಿ ಸರ್? ಫಸ್ಟು ಅವ್ರ ಹತ್ರ ಬೇಸ್ಲೈನ್ ಸರ್ವೆ ಮಾಡಿದ್ದೀವಿ. ಅಂದರೆ ಅವರು ಯಾವ ರೀತಿ ಪ್ರಾಕ್ಟೀಸಲ್ಲಿ ಇದ್ದಾರೆ, ಅವ್ರದ್ದು ರಾಸಾಯನಿಕ ಗೊಬ್ಬರಗಳು ಎಷ್ಟು ಹಾಕ್ತಿದ್ದಾರೆ, ಯಾವ ಟೈಮಲ್ಲಿ ಅವ್ರು ಬಿತ್ತನೆ ಮಾಡ್ತಾ ಇದ್ದಾರೆ, ಕೊಯ್ಲು ಅವ್ರಿಗೆ ಎಷ್ಟು ಹಾರ್ವೆಸ್ಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ ಅಂತೆಲ್ಲ ಫಸ್ಟ್ ಬೇಸ್ಲೈನ್ ಮಾಡ್ಕೋತೀವಿ. ಆಫ್ಟರ್ ದಟ್ ಅವರು ನಮಗೆ 3 ಎಕರೆ ಇತ್ತು ಅಂದರೆ ಅಟ್ಲೀಸ್ಟ್ ನಮಗೆ 1 ಎಕರೆ ಕೊಡೋಕ್ಕೆ ನಾವು ರೆಫರ್ ಮಾಡ್ತೀವಿ. ಯಾಕಂದರೆ 3 ಎಕರೆಯನ್ನು ಕೊಟ್ಟುಬಿಟ್ಟು ಅವರು ನಾಳೆ ದಿನ ಅವರು ಬೆಳೆ ಕಡಿಮೆ ಆಯಿತು ಅಂದರೆ ನಮ್ಮನ್ನು ಇದು ಮಾಡೋದು ಬ್ಲೇಮ್ ಮಾಡೋದು ಬೇಡ. ಸೊ ಫಸ್ಟು ನೀವು ಪ್ರಾಕ್ಟೀಸಿಗೆ 1 ಎಕರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಅವ್ರು ಅಪ್ರೋಚ್ ಮಾಡಿ 1 ಎಕರ್ನ ನಮಗೆ ನಮ್ಮ ಒಂದು ಕಾರ್ಯಕ್ಕೆ ಒಂದು ಯೋಜನೆಗೆ ನಾವು ಅದನ್ನು ಅಳಪಡಿಸ್ಕೊಡ್ತೀವಿ. ಫಸ್ಟು ನಾವು ಹೋಗಿ ಆ ಒಂದು ಫ್ಲ್ಯಾಟನ್ನು ನೋಡ್ತೇವೆ, ನೋಡಿಬಿಟ್ಟು ಅದನ್ನು GPS ಮಾಡ್ತೇವೆ. GPS ಮಾಡಿಬಿಟ್ಟು ನಮ್ಮ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ನಾವು ಪಾಲಿಗಾನಲ್ಲಿ ನಾವು ರೆಕಾರ್ಡ್ ಮಾಡಿ ನಾವು ಇಟ್ಕೋತೇವೆ. ಮತ್ತು ಅವ್ರದ್ದು ಪ್ರಾಕ್ಟೀಸನ್ನು ಚೇಂಜ್ ಮಾಡಲಿಕ್ಕೆ ಹೇಳ್ತೇವೆ. ಈಗ ಬಂದು ಅವ್ರು ಟ್ಯಾಕ್ಟ್ರಲ್ಲಿ ಉಳ್ತಾ ಇದ್ರು ಅಂದರೆ ನೀವು 2 ಎಕರೆ ಟ್ಯಾಕ್ಟ್ರಲ್ಲಿ ಉಳ್ಕೊಳ್ಳಿ, ಈ 1 ಎಕರೆನ ಮಾತ್ರ ನೀವು ಬಂದು ನೇಗಿಲಲ್ಲೇ ಉಳಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ಆಮೇಲೆ ಬಂದು ಸೀಡ್ ಟ್ರೀಟ್ಮೆಂಟ್ ಪ್ರಾಕ್ಟೀಸನ್ನು ಅವ್ರಿಗೆ ಹೇಳ್ಕೊಡ್ತೇವೆ. ಹಾಗೆ ಹಂತವಾಗಿ ಏನು ಮಾಡ್ತೇವೆ, ಅವ್ರನ್ನ ಅಪ್ಗ್ರೇಡ್ ಮಾಡ್ತೇವೆ. ರಾಸಾಯನಿಕ ಗೊಬ್ಬರ DAP ಯೂರಿಯಾ ಇಷ್ಟೆಲ್ಲ ಹಾಕ್ತಾಯಿದ್ರು. ಸೊ ಅದನ್ನು ಕಡಿಮೆ ಒಂದೇ ಸತಿ ನಾವು ಹಾಕಬೇಡಿ ಅಂತ ಹೇಳಲ್ಲ. ಒಂದು 150 kg ಆತ ಹಾಕ್ತಾಯಿದ್ರೆ ಅದ್ರಲ್ಲಿ ಅರ್ಧ ಭಾಗವನ್ನು ಮಾತ್ರ ಈ ವರ್ಷಕ್ಕೆ ಹಾಕಿ, ಇನ್ನು ಅರ್ಧ ಭಾಗ ಬಂದು ಹಸಿರೆಲೆ ಗೊಬ್ಬರ, ವರ್ಮಿ ಕಾಂಪೋಸ್ಟು ಈ ರೀತಿ ಹಾಕಿ ನೀವು ಮಾಡಿ ಅಂತ ಹೇಳ್ತೇವೆ. ಈಗ ಹಂತವಾಗಿ ಒಂದೊಂದೇ ನಾವು ಎಸ್ಎ ಪ್ರಾಕ್ಟೀಸನ್ನು ಹೇಳ್ಕೊಡ್ಬೇಕಾದ್ರೆ ರೈತನ ಅದನ್ನು ಅಳವಡಿಸ್ಕೊಂಡು ಬರುವ ಹಾಗೆ ನಾವು ನೋಟ್ ಮಾಡ್ಕೋತೇವೆ. ಅವ್ರಿಗೆ ಅಂತ ಒಂದು ಡೈರಿ ನಾವು ಪ್ರಿಂಟ್ ಮಾಡಿ ನಾವು ಕೊಟ್ಟಿರ್ತೀವಿ. ಅವ್ರು ಯಾವ ಡೇಟಲ್ಲಿ ಅವ್ರು ಸೋಯಿಂಗ್ ಮಾಡಿದರು, ಎಷ್ಟು kg ಅವ್ರು ಸೋಯಿಂಗ್ ಮಾಡಿದರು, ಯಾವ ವಿಧಾನದಲ್ಲಿ ಅವ್ರು ಬಂದು ಸೋಯಿಂಗ್ ಮಾಡಿದರು, ಮತ್ತು ಅವರು ಎಷ್ಟು ಯೂರಿಯಾನ ಅಪ್ಲಿಕೇಶನ್ ಮಾಡಿದರು, DAP ಸ್ಟಾರ್ಟಿಂಗ್ ಎಷ್ಟು ಮಾಡಿದರು, ಅದರೊಟ್ಟಿಗೆ ನೈಸರ್ಗಿಕ ಗೊಬ್ಬರಗಳನ್ನ ಎಷ್ಟು ಅವ್ರು ಹಾಕಿದ್ರು, ಮತ್ತು ನೀರಿನ ನಿರ್ವಹಣೆ ಯಾವ ರೀತಿ ಅವ್ರು ಮಾಡಿಕೊಂಡ್ರು ಅನ್ನೋ ಎಲ್ಲ ಡೀಟೇಲ್ಸು ಅದರಲ್ಲಿ ಇರುತ್ತೆ. ಫಸ್ಟ್ ಇಯರಲ್ಲಿ ಖಾರಿಫಲ್ಲಿ ತಗೋತೀವಿ. ಅದನ್ನು ಮತ್ತೆ ನೆಕ್ಸ್ಟ್ ಖಾರಿಫಲ್ಲಿ ಏನು ಮಾಡ್ತೇವೆ, ಮತ್ತೆ ಇಂಪ್ರೂವೈಸ್ ಮಾಡ್ತೇವೆ. ಹೀಗೆ ಒಂದು ಖಾರಿಫಿಗೂ ಇನ್ನೊಂದು ಖಾರಿಫಿಗೂ ಡಿಫ್ರೆನ್ಸ್ ಬಂದಾಗ ಆ ಒಂದು ಹೀಲ್ಡನ್ನು ನಾವು ನೋಡಿಕೊಂಡು ಇದು ಉತ್ತಮವಾದ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ಸಾಯಿಲ್ ಟೆಸ್ಟ್ ಮಾಡ್ತೇವೆ. ಸಾಯಿಲ್ ಟೆಸ್ಟ್ ಮಾಡಿದಾಗ ಅದು ಬಂದು ಗುಡ್ ಸಾಯಿಲ್ ಅಂತ ಅವ್ರಿಗೆ ರಿಸಲ್ಟ್ ಬರುತ್ತೆ. ಯಾಕಂದರೆ ಅವರು ಮಿಕ್ಕಿದ 2 ಎಕರೆಗೂ ಅವರು ನಮಗೆ ಕೊಟ್ಟುವಂಥ 1 ಎಕರೆಗೂ ಸಾಯಿಲ್ ಟೆಸ್ಟ್ ಮಾಡಿದಾಗ ಈ ಮಣ್ಣಿನಲ್ಲಿ ಅಧಿಕವಾದ ಫಲವತ್ತತೆ ಅವರು ಕಂಡುಕೊಂಡಿದ್ದಾರೆ. ಸೊ ಈ ಒಂದು ಪ್ರಾಕ್ಟೀಸನ್ನು ಅವ್ರಿಗೆ ನಾವು ತೊಗೊಂಡೋಗ್ತಾ ಇದ್ದೀವಿ ಸರ್. ಅಂದರೆ ಅವರು ಮಾಡುವಂತಹ ವ್ಯಾವಸಾಯಿಕ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ತರ್ತಾ ಇದ್ದೀವಿ ಅಲ್ವಾ? ಹೌದು ಸರ್. ಅದರಿಂದ ಅವರಿಗೆ ಪ್ರಯೋಜನ ಆಗಿದೆಯಾ? ಆಗಿದೆ ಸರ್, ಖಂಡಿತ ಆಗಿದೆ. ಏನು ಪ್ರಯೋಜನ ಆಗಿದೆ ಅಂತೀರಿ? ಈಗ ಬಂದು ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಕಡಿಮೆ ಆಗಿರೋದ್ರಿಂದ ಮಣ್ಣಿನ ಫಲವತ್ತತೆ ಅವ್ರಿಗೆ ಚೆನ್ನಾಗಿ ಸಿಕ್ಕಿದೆ. ಒಂದು ಎರಡನೇದು ಬಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಈಗ ಅದರದ ಒಂದು ಖರ್ಚು ಕೂಡ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಖರ್ಚು ಕೂಡ ಕಡಿಮೆ ಆಗಿದೆ. ನೀರಿನ ನಿರ್ವಹಣೆ ಫಸ್ಟೆಲ್ಲ ಬಂದು ಏನು ಮಾಡ್ತಾಯಿದ್ರು, ಅವರು ಬರೀ ಮಳೆಗೆ ಅವರು ಸೀಮಿತ, ರೈನ್ ಫೆಡ್ಗೆ ಅವರು ಸೀಮಿತ ಆಗಿದ್ರು, ಮಳೆ ಬರೋದೇ ನೋಡ್ಕೋತಾ ಇದ್ರು. ನಾವಾಗ ಡ್ರಿಪ್ ಇರಿಗೇಷನ್ ಹೇಳಿದ್ವಿ, ಮತ್ತು ಸ್ಪ್ರಿಂಕ್ಲರ್ಗಳನ್ನ ಅಳವಡಿಸಿದ್ವಿ. ಇದರಿಂದನೂ ಅವ್ರಿಗೆ ನೀರಿನ ನಿರ್ವಹಣೆಯನ್ನು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಸುಲಭವಾಗಿ ಮಾಡಲಿಕ್ಕೆ ಆಗಿದೆ. ಇನ್ನೊಂದು ಏನು ಪ್ರಯೋಜನ ಆಗಿದೆ ಅಂದರೆ ಸರ್ ಹೇಳ್ಬೇಕಾದ್ರೆ, ಸುರೇಂದ್ರ ಅಂತ ಒಬ್ಬ ರೈತ, ಅವನು ಏನು ಮಾಡಿದ್ದಾನೆ, ಅವನ್ನೇ ಪ್ರಾಕ್ಟಿಕಲ್ ತೊಗೊಂಡಿದ್ವಿ ಅವ್ನ ಫೀಲ್ಡ್ನ. ಯಾಕಂದ್ರೆ ತೊಗೊಂಡು ಅವನ ಫೀಲ್ಡ್ನ ಇಟ್ಕೊಂಡು ಎಲ್ಲ ಫೀಲ್ಡ್ಗೂ ನಾವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ. ಸೊ ಅವನು ಏನು ಮಾಡಿದ್ದಾನೆ ಅಂತಂದರೆ, ಈಗ ಅದರಲ್ಲಿ ಫಲನ ಕಂಡುಕೊಂಡ್ಮೇಲೆ ಸುತ್ತಮುತ್ತ ಎಲ್ಲ ರೈತರ ಫಲ ಕಂಡುಕೊಂಡ್ಮೇಲೆ ಎಲ್ಲ ರೈತರನ್ನ ಸೇರಿಸಿ ಒಟ್ಟಾಗಿ ಸೇರಿಸಿ ಸುಂದರವನ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು 500 ಜನ ರೈತರಿದ್ದಾರೆ ಸರ್. 500 ಜನ ರೈತರೆಲ್ಲ ಈ ಒಂದು ಪ್ರಾಕ್ಟೀಸ್ ಇರೋಂಥ ರೈತರುಗಳೇ. ಈಗ ಇದರಲ್ಲಿ ಇರತಕ್ಕಂಥ ರೈತರುಗಳು ಏನು ಪ್ರಾಕ್ಟೀಸಲ್ಲಿ ಫುಡ್ಡನ್ನ ಮಾಡ್ತಾರೋ ಅದನ್ನು ಈ ಕಂಪನಿ ಪರ್ಚೇಸ್ ಮಾಡುತ್ತೆ. ಈ ಕಂಪನಿಗೆ ಬಂದು ಬೇರೆ ಬೇರೆ ಕಂಪನಿಗಳು ಟೈಅಪ್ ಆಗಿದೆ ಸರ್. ಫಾರ್ ಎಕ್ಸಾಂಪಲ್ ಅಕ್ಷಯಕಲ್ಪ ಟೈಅಪ್ ಇದೆ, ಇನ್ನೊಂದು ಯಾವುದೊಂದು ಕಂಪನಿ ಟೈಅಪ್ ಆಗಿದೆ. ಅವರೀಗ ನೀವು ಫೀಲ್ಡಲ್ಲಿ ನೋಡ್ಬೋದು, ಒಂದು ಸೆಟಪ್ಪೇ ಮಾಡಿದ್ದಾರೆ ಈಗ. ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಾಯಿದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಾಯಿದೆ. ಸೊ ಈಗ ರೈತರಿಗೆ ಬಂದು ಅಲ್ಲೇ ಹೋಗಿ ಇವರು ಕ್ಲೀನಾಗಿ ಮಾವನ್ನೆಲ್ಲ ಅಲ್ಲೇ ಟ್ರ್ಯಾಕ್ಟರ್ ಬಿಡಿಸಿ ತೊಗೊಂಡು ಬಂದು ಇವ್ರಿಗೆ ಫೀಲ್ಡ್ಗೆ ಹಾಕಿ ಅಲ್ಲಿ ಸುಮಾರು ಒಂದು 10-20 ರೈತರಿಗೆ ಕೆಲಸಗಳನ್ನ ಕೊಟ್ಟಿದ್ದಾರೆ. ಅವ್ರ ಫೀಲ್ಡಲ್ಲಿ ಕೆಲಸಗಳನ್ನ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟ್ ಕೊಡ್ತಾರೆ. ಈಗ ಮಾರ್ಕೆಟಲ್ಲಿ ಮಾವಿನಕಾಯಿಗೆ 20 ರೂಪಾಯಿ ಇದ್ದರೆ ಅವರು ಅದನ್ನು 10 ರೂಪಾಯಿ ಸೇರಿಸಿ 30 ರೂಪಾಯಿ ಕೊಡ್ತಾರೆ. ಹಾಗೆ ಯಾಕೆ ಕೊಡಬಾರ್ದು ರೈತ? ಅವನು ಕಿತ್ತು ತೊಗೊಂಡೋಗಿ ಎಲ್ಲೋ ಕೊಡೋದಕ್ಕಿಂತ ಅವ್ನ ಹೊಲದಲ್ಲೇ ಹೋಗಿ ಮಾಡಬೇಕು, ಅವ್ನಿಗೊಂದು ಒಳ್ಳೆ ಪ್ರಾಫಿಟೇ ಸಿಗ್ತಾಯಿದೆ. ಇದು ಒಂದು ಒಳ್ಳೆ ಕೇಸ್ ಸ್ಟಡಿ ಸರ್. ನಾವು ಯಾಕಂದರೆ ಪ್ರಾಕ್ಟಿಕಲ್ ನಾವು ಕಣ್ಣಲ್ಲಿ ನೋಡಿದ್ದು. ಯಾಕಂದರೆ ಅವ್ರೇನು ಹೇಳ್ತಾರೆ, ನಾವು ಮಾಡಿದ ಪ್ರಾಕ್ಟೀಸ್ ವೇಸ್ಟ್ ಆಗಿಲ್ಲ. ಈಗ ನಾವು 1800 ರೈತರಿದ್ದು, 1800 ರೈತರಲ್ಲಿ ಈಗ 500 ರೈತರು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಗೆ ಜಾಯ್ನ್ ಆಗಿದ್ದಾರೆ. ಈಗ ಅವ್ರಿಗೊಂದು ಲಾಭ ಅಲ್ವಾ ಅವ್ರಿಗೆ? ಸೊ ಅದೇ ರೀತಿ ರೆಗ್ಯುಲರ್ ಆಗಿ ಮಾರ್ಕೆಟಿಂಗ್ ಈಗ ನಮಗೆ ಮೈಕ್ರೋಸಾಫ್ಟ್ ಕಂಪನಿ ಬಂದಿದೆ.
ಈಗ ನಮ್ಮ ಎನ್ ಜಿ ಒಗೆ ಈಗ ರೀಸೆಂಟಾಗಿ ನಾವು ಗೂಗಲ್ ಮೀಟ್ ಮಾಡಿ ಅವ್ರ ಹತ್ರ ನಾವು ಅಗ್ರಿಮೆಂಟ್ ಹಾಕ್ಕೊಳ್ತೀವಿ. ಅವರೀಗ ರೈತರ ಸಂತೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಈಗ 3 ಸ್ಟಾಲ್ ಕೊಟ್ಟಿದ್ದಾರೆ. ಈಗ 3 ಸ್ಟಾಲ್ಗೆ ನಮ್ಮ ಈ ವರ್ಷ ನಾವು 3 ರೈತರಲ್ಲಿ ಕಳಿಸ್ತಾ ಇದ್ದೀವಿ. ನಾವು ಏನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ತೊಗೊಂಡೋಗಿ ಅಲ್ಲಿ ಸ್ಟಾಲ್ ಇಡೋಂಗೆ ಕೊಡ್ತಾಯಿದ್ವಿ. ಮೇ ಬಿ August 5th ಅನಿಸುತ್ತೆ ಮಾರ್ಕೆಟೇ ಮಾಡ್ತಾಯಿದ್ವಿ. ಸೊ ಆಗ ರೈತನಿಗೆ ಲಾಭ ಅಲ್ವಾ ಸರ್, ಅವ್ನಿಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಯಿತು. ಸೊ ಹೇಗೆ ಅಂತ ಇದೆಲ್ಲ ಅವ್ನು ಕಷ್ಟಪಟ್ಟು ಅವ್ನು ಸವಾಲುಗಳನ್ನ ಎದುರಿಸಿ ಎಲ್ಲ ಮಾಡ್ಕೊಂಡು, ಯಾಕಂದರೆ ಮಳೆ ಇಲ್ದಾಗೂ ಕಷ್ಟ. ಈಗ ನೋಡಿ, ಈ ವರ್ಷ ಸುಮಾರು ರೈತರು ನಮಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡಿ ಮೇಡಮ್, ಬೋರ್ವೆಲ್ ರೀಚಾರ್ಜ್ ನಮಗೆ ಏನಿಲ್ಲ, ಇಷ್ಟು ಒಬ್ಬ ರೈತ ಇದ್ದಾನೆ ಸರ್, ಅವನ ಹೆಸರು ಚೇತನ್ ಅಂತ ಹೇಳ್ಬಿಟ್ಟು ಅವ್ರ ಫ್ಲ್ಯಾಟ್ ನೋಡ್ಬೋದು. ಎಲ್ಲ ಎಕ್ಸ್ಪೆರಿಮೆಂಟ್ ಫಾರ್ಮರ್ ಅವನು. ಎಲ್ಲಿ ನೋಡಿದ್ರು ಫಸ್ಟ್ ಅವನ ಫ್ಲಾಟ್ಲ ಅವನು ಹಾಕಬೇಕು. ಆ್ಯಪಲ್ ಬೆಳೆದಿದ್ದಾನೆ, ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದಿದ್ದಾನೆ, ಬಾಳೆಹಣ್ಣು ಬೆಳೆದಿದ್ದಾನೆ, ಚೆರಿ, ಸ್ಟ್ರಾಬೆರಿ ಬೆಳೆದಿದ್ದಾನೆ. ಈ ಥರ ಎಲ್ಲ ವೆರೈಟಿ ಫ್ರೂಟ್ಸು, ಎಲ್ಲ ವೆರೈಟಿ ಆದ ವೆಜಿಟೇಬಲ್ಸ್ಗಳು. ಆಮೇಲೆ ಅವನು ಮನೆಗೆ ಬೇಕಂತ ಅಕ್ಕಿ, ರಾಗಿ ಎಲ್ಲ ಪ್ರತಿಯೊಂದು ಅವ್ನು ಬೆಳಿತಾನೆ ಸರ್. ಅವನು ಭಾಳ ಎಕ್ಸ್ಪೆರಿಮೆಂಟ್ ಫಾರ್ಮರ್ ಅವನು. ಸೊ ಇವತ್ತು ಅವನ ಮುಖಾಂತರ ನಾವು ಈ ಮೈಕ್ರೋಸಾಫ್ಟ್ ಕಂಪನಿ ಅವನು ಹೋಗ್ತಾ ಇದ್ದಾನೆ ಈಗ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಆರ್ಗಾನಿಕಲ್ಲಿ ಬೆಳೆಯುವಂಥ ಬೆಳೆಗೂ ಆರ್ಡಿನರಿಯಾಗಿ ಬೆಳೆಯುವಂಥ ಬೆಳೆಗೂ ಬೆಲೆಗಳ ವ್ಯತ್ಯಾಸ ಇದೆ. ಅದು ಪ್ರಮಾಣೀಕರಿಸ ಸರ್ಟಿಫಿಕೇಟ್ ಆಗಿರೋದ್ರಿಂದ ಆರ್ಡಿನರಿ ಬೆಳೆಗಿಂತ ಇದಕ್ಕೆ ಸ್ವಲ್ಪ ಬೆಲೆ ಅವನು ಹೆಚ್ಚಾಗಿ ಜನರು ಕೊಂಡ್ಕೋತಾರೆ. ಸೊ ಇದರಿಂದ ಅವನಿಗೆ ಒಂದು ಆದಾಯ ಸ್ವಲ್ಪ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ನೀವು ಮಿತ ಇಂಗಾಲದ ಕೃಷಿ ಹೆಸರಿನಲ್ಲಿ ಸಮಗ್ರ ಕೃಷಿ ಮತ್ತು ಸುಸ್ಥಿರವಾದಂತಹ ಬೇಸಾಯ ವಿಧಾನಗಳನ್ನು ರೈತರಿಗೆ ಕಲಿಸ್ತಾ ಇದ್ದೀರಿ. ಈಗ ರೈತರು ಅವ್ರ ಜಮೀನಲ್ಲಿ ಏನೋ ಬದಲಾವಣೆ ತಂದ್ಕೊಂಡ್ಬಿಡ್ತಾರೆ. ಅವ್ರ ಕುಟುಂಬದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಖಂಡಿತ ಸರ್. ಏನಾಗಿದೆ ಅಂತೀರಿ? ಕುಟುಂಬದಲ್ಲಿ ಬದಲಾವಣೆ ಹೆಂಗಾಗಿದೆ ಅಂದರೆ, ಆರ್ಥಿಕತೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದಾರೆ. ಅವರು ಆರ್ಥಿಕತೆಯಲ್ಲಿ ಬದಲಾವಣೆ ಆಗಿದ್ದಾರೆ. ಮೊದಲು ಅವ್ರದ್ದು ಮನೆಗಳೆಲ್ಲ ನೋಡ್ಬೇಕಾದ್ರೆ ಹಂಚಿನ ಮನೆಗಳಿತ್ತು, ಈಗ ಸ್ವಲ್ಪ ಮೋಲ್ಡ್ ಮನೆಗಳು ಹಾಕ್ಕೊಂಡಿದ್ದಾರೆ. ಮತ್ತು ಮಕ್ಕಳ ಎಜುಕೇಷನ್ಸು ಅವರು ಮೊದಲೆಲ್ಲ ಬಂದು ಕುಂಠಿತ ಮಾಡಿದರು. 7ನೇ ಕ್ಲಾಸ್ ಹೋದರೆ ಸಾಕು, 5ನೇ ಕ್ಲಾಸ್ ಹೋದರೆ ಸಾಕು ಹೆಣ್ಮಕ್ಳು ಅಂತಿದ್ರು. ಈಗ ಎಜುಕೇಷನ್ ಅವ್ರಿಗೆ ಡಿಗ್ರಿ ತನಕ ಓದಬೇಕು ಅಂತ ಅನ್ನಿಸ್ತಾ ಇದೆ. ರೈತರ ಕುಟುಂಬದಲ್ಲಿ ಬಂದಿದ್ದಾರೆ, ಈಗ ಮುಂದೆ ಬಂದಿದ್ದಾರೆ ಎಜುಕೇಷನ್ಗೆ. ಅದೇ ರೀತಿ ಬಂದು ಆರೋಗ್ಯ ಸುಧಾರಣೆ ಆಗಿದೆ ಅವರಿಗೆ. ಯಾಕಂದರೆ ಅವರೇ ಬಂದು ಆರ್ಗಾನಿಕಲ್ ಬೆಳೆದು ತಿನ್ನೋದ್ರಿಂದ ಅವ್ರ ಆರೋಗ್ಯ ಬಂದು ಸುಧಾರಣೆ ಆಗಿದೆ. ಸೊ ಇದೆಲ್ಲ ಒಂದು ಕುಟುಂಬದಲ್ಲಿ ಬದಲಾವಣೆಗಳಾಗಿದೆ ಸರ್. ಮತ್ತು ಅವರು ಅಂಥ ರೈತರನ್ನ ನಮ್ಮ ಸರ್ಕಾರ ಆಗಲಿ ಅಥವಾ ಪ್ರೈವೇಟ್ ಕಂಪನೀಸ್ಗಳಾಗಲಿ ಗುರುತಿಸ್ತಾರೆ. ಗುರುತಿಸಿ ಅವ್ರಿಗೆ ಒಂದು ಪುರಸ್ಕೃತ ಮಾಡಬೇಕಾದ್ರೆ ಆ ಒಂದು ಪ್ರಶಂಸೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಹೋಗಿ ಸಲ್ಲುತ್ತಲ್ವ, ಅದು ಒಂದು ದೊಡ್ಡ ಅವ್ರಿಗೆ ಹೆಮ್ಮೆ. ಈಗ ಟೊಯೋಟಾ ಕಂಪನಿಯವರು ಎಷ್ಟು ಜನ ನಮ್ಮ ರೈತರಿಗೆ ಗುರುತಿಸಿದ್ದಾರೆ ಸರ್. ಗುರುತಿಸಿ ಟೊಯೋಟಾ ಕಂಪನಿಯಲ್ಲೂ ಸಹ ಸ್ಟಾಲ್ಗಳನ್ನ ಹಾಕ್ಕೊಡ್ತಾರೆ. ಗುರುತಿಸಿ ಸುಮಾರು ಅವಾರ್ಡ್ಗಳೆಲ್ಲ ಕೊಟ್ಟಿದ್ದಾರೆ. ನೋಡಿದ್ರಾ? ಆ ಥರ ಯುವ ಜನ ರೈತ ತೊಗೊಂಡಿದ್ದಾರೆ ಸರ್. ನೀವು ಬಂದರೆ ನಾವು ತೋರಿಸ್ಬೋದು ನಮ್ಮ ಫೀಲ್ಡಲ್ಲಿ. ಅಂದರೆ ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮತ್ತು ರೈತರ ಬದುಕಿನಲ್ಲಿ ಒಂದಷ್ಟು ಬದಲಾವಣೆ ತರುವಂಥ ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ. ಖಂಡಿತ ಸರ್. ಅಲ್ವೇ? ತನ್ಮೂಲಕ ಗ್ರಾಮದಲ್ಲಿ ವಾಸಿಸುವಂತಹ ರೈತನ ಕುಟುಂಬ ನೆಮ್ಮದಿಯಾಗಿ ಬದುಕಿ ಅವನು ಅಭಿವೃದ್ಧಿ ಹೊಂದಿ ಅಕ್ಕಪಕ್ಕದವ್ರನ್ನು ಅಭಿವೃದ್ಧಿ ಹೊಂದಿ ರೀತಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. भारत के किसान हम किसान हम किसान हम किसान हम. ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೇ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆಯಿಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. संकट के समय प्रधानमंत्री फसल बीमा योजना किसानों के लिए वरदान है. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. फसल बीमा की प्रधानमंत्री की योजना न्यारी 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 न्यारी. ಒಳ್ಳೆಯದು. ಮೇರಿ ಫಿಲೋಮಿನಾ ಅವರೇ, ರೀಟಾ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಖಂಡಿತ ಸರ್. 9030253068. ತಮ್ಮದು ರೀಟಾ ಅವರೇ? ನಂದು 7896559007. ಒಳ್ಳೆಯದು. ಮೇರಿ ಫಿಲೋಮಿನಾ ಅವರೇ ಹಾಗೂ ರೀಟಾ ಅವರೇ, ಈವರೆಗೂ ಮಿತ ಇಂಗಾಲದ ಕೃಷಿಯ ಮೂಲಕ ಗ್ರಾಮೀಣ ಬದುಕಿನಲ್ಲಾದಂತಹ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಿತ ಇಂಗಾಲ ಕೃಷಿಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಬಿಡದಿಯ ಸೇಕ್ರೆಡ್ ಸಂಸ್ಥೆಯ ನಿರ್ದೇಶಕರಾದ
ಮೇರಿ ಫಿಲೋಮಿನಾ ಮತ್ತು ಯೋಜನಾಧಿಕಾರಿ ರೀಟಾ. ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಸಂಕಲನ ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.